ಗುರುವಾರ ರಾತ್ರಿ ಸಿರುಗುಪ್ಪ ರಸ್ತೆಯ ಗಂಗಾವತಿಯ ಶಾಸಕ ಜನಾರ್ದನ್ ರೆಡ್ಡಿಯವರ ನಿವಾಸದ ಎದುರುಗಡೆ ಬ್ಯಾನರ್ ಗಲಾಟೆ ಶುರುವಾಯಿತಲ್ಲ, ಆ ಗಲಾಟೆಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ನಾರಾ ಭರತ್ ರೆಡ್ಡಿ ಕೆಲವೊಂದಿಷ್ಟು ವಿಡಿಯೋಗಳನ್ನು ಬಿಡುಗಡೆ ಮಾಡಿದ್ರು, ಜನಾರ್ದನ್ ಕಡೆಯವರು ಕೆಲವೊಂದಿಷ್ಟು ವಿಡಿಯೋಗಳನ್ನು ಬಿಡುಗಡೆ ಮಾಡಿದ್ರು. ಇದೀಗ ಆ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಬಳ್ಳಾರಿಯ ಬ್ಯಾನರ್ ಗಲಾಟೆ, ಗಾಲಿ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಪ್ರತಿಭಟನಾ ಸ್ಥಳಕ್ಕೆ ಸೋಮಶೇಖರ್ ರೆಡ್ಡಿ ಭೇಟಿ ಕೊಟ್ಟಿದ್ರು. ಪ್ರತಿಭಟನೆ ನಡೀತಾ ಇತ್ತಲ್ಲ, ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಗಲಾಟೆ ಆಗಿತ್ತು, ಮಾತಿನ ಚಕಮಕಿ ಆಗಿತ್ತು, ಬ್ಯಾನರ್ ಅನ್ನು ಕಿತ್ತು ಹಾಕಲಾಗಿತ್ತು, ಎಲ್ಲವೂ ಆಗಿತ್ತು, ಪ್ರತಿಭಟನೆ ಆಗ್ತಾ ಇತ್ತು. ಸೋಮಶೇಖರ್ ರೆಡ್ಡಿ ಹೋಗಿದ್ರು. ಭರತ್ ರೆಡ್ಡಿ ಬೆಂಬಲಿಗರಿಂದ ಹಲ್ಲೆ ಯತ್ನ ಆರೋಪ, ಭರತ್ ರೆಡ್ಡಿ ಬೆಂಬಲಿಗರ ಮೇಲೆ ಹಲ್ಲೆ ಯತ್ನ ಆರೋಪ. ಜನಾರ್ದನ್ ರೆಡ್ಡಿ ಬೆಂಬಲಿಗರಿಂದ ಕಾರದ ಪುಡಿಯನ್ನು ಎರಚಿ ಕಿರಿಕ್ ಮಾಡಲಾಯಿತು ಘಟನೆ. ಇದೀಗ ಕಾರದ ಪುಡಿಯನ್ನು ಎರಚಿದ ನಂತರ ಅವರು ಮುಖವನ್ನು ತೊಳೆದುಕೊಳ್ತಾ ಇರುವಂತಹ ವಿಡಿಯೋ ವೈರಲ್ ಆಗ್ತಾ ಇದೆ. ಬಳ್ಳಾರಿಯ ಈ ಬ್ಯಾನರ್ ಗಲಾಟೆ, ಮಹರ್ಷಿ ವಾಲ್ಮೀಕಿಯವರ ಪುತ್ಥಳಿ ಅನಾವರಣ ಕಾರ್ಯಕ್ರಮ, ಆ ಕಾರ್ಯಕ್ರಮದ ಬ್ಯಾನರ್ ಅಳವಡಿಕೆಗೆ ನಾರಾ ಭರತ್ ರೆಡ್ಡಿ ಅವರ ಬೆಂಬಲಿಗರು ಅಲ್ಲಿ ಅಳವಡಿಕೆ ಮಾಡಿದ್ರು, ಅದನ್ನು ಕಿತ್ತಾಕಿದ್ರು ಅಂತ ಆರೋಪ. ಹೀಗಾಗಿ ಪ್ರತಿಭಟನೆ ಆಗ್ತಾ ಇತ್ತು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಕಾರದ ಪುಡಿಯನ್ನು ಎರಚಿದ ನಂತರ ಕೈ ಮತ್ತು ತಲೆಯನ್ನು ತೊಳೆದುಕೊಳ್ತಾ ಇರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅವರೇನು ಹೇಳ್ತಿದ್ದಾರೆ ನೋಡಿ, ಈ ದೃಶ್ಯಗಳೇ ಸಾಕ್ಷಿ ಇದೆ. ಜನಾರ್ದನ್ ರೆಡ್ಡಿ ಬೆಂಬಲಿಗರೇ ಮೊದಲು ಕಾಲು ಕೆರೆದುಕೊಂಡು ಜಗಳ ಮಾಡಿದ್ರು, ಗಲಾಟೆ ಮಾಡಿದ್ರು, ದೊಂಬಿ ಮಾಡಿದ್ರು, ಕಾರದ ಪುಡಿ ಎರಚಿದ್ರು, ಬಾಟಲ್ಗಳಿಂದ ಹೊಡೆದ್ರು, ಮೈ ಕೈಗೆಲ್ಲ ಹೊಡೆದು ಬಿಟ್ರು ಅಂತ ಅವರ ಆರೋಪ. ಅದಕ್ಕೆ ಸಾಕ್ಷಿ ಎಂಬಂತೆ ಈ ವಿಡಿಯೋಗಳು ತೆರೆ ಮೇಲೆ ಮತ್ತು ದೇಹದ ವಿವಿಧ ಭಾಗಗಳಿಗೆ ಕಾರದ ಪುಡಿಯನ್ನು ಎರಚಿರೋದು. ಅದಾದ ನಂತರ ಅವರು ತೊಳೆದುಕೊಳ್ತಾ ಇದ್ದಾರೆ. ಈ ಅನಾವರಣ ಕಾರ್ಯಕ್ರಮ ಏನಿತ್ತು, ಬ್ಯಾನರ್ ಗಲಾಟೆ, ಜನಾರ್ದನ್ ರೆಡ್ಡಿ ಬೆಂಬಲಿಗರು ಕಾರದ ಪುಡಿಯನ್ನು ಎರಚಿದಾರಂತೆ. ಕಾಂಗ್ರೆಸ್ನ ಮುಖಂಡ ವಿಷ್ಣು ಬೋಯ್ಪಾಟಿ ಅಂತ, ಅವರಿಗೆ ಯಾರು ಜನಾರ್ದನ್ ಬೆಂಬಲಿಗರು, ಜನಾರ್ದನ್ ರೆಡ್ಡಿಯ ಬೆಂಬಲಿಗರೇನಲ್ಲಿ ಸೇರಿದ್ರಲ್ಲ ಆ ಜಾಗದಲ್ಲಿ ಸೇರಿದಂತಹ ಬೆಂಬಲಿಗರು ಕಾರದ ಪುಡಿಯನ್ನು ಎರಚಿದ್ರಂತೆ. ಎರಚಿದ ನಂತರ ಮತ್ತೊಂದು ಗಲಾಟೆ ಶುರುವಾಯಿತು. ಸಹಜವಾಗಿ ಆ ಕಡೆಯಿಂದ ಶುರುವಾದಾಗ ಈ ಕಡೆಯಿಂದ ಶುರುವಾಗೇ ಆಗುತ್ತೆ. ಈಗ ಕಾಂಗ್ರೆಸ್ ಮುಖಂಡ ವಿಷ್ಣು ಬೋಯ್ಪಾಟಿ ಅನ್ನೋರಿಗೆ ಕಾರದ ಪುಡಿಯನ್ನು ಎರಚಿದ್ರಂತೆ. ಅವರು ಮುಖವನ್ನು ತೊಳೆದುಕೊಳ್ತಾ ಇರುವಂತಹ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ. ಬಳ್ಳಾರಿ ಬ್ಯಾನರ್ ತೆರವು ಖಂಡಿಸಿ ಕಾಂಗ್ರೆಸ್ ಪ್ರತಿಭಟನೆ. ಜನಾರ್ದನ್ ರೆಡ್ಡಿ ನಿವಾಸದ ಎದುರುಗಡೆ ಕಾಂಗ್ರೆಸ್ ಹೋರಾಟ. ಪ್ರತಿಭಟನಾಕಾರರಿಗೆ ಸೋಮಶೇಖರ್ ರೆಡ್ಡಿ ಪ್ರಚೋದನೆ ಕೊಟ್ಟಿದ್ದಾರಂತೆ. ಪಾಲಿಕೆ ಸದಸ್ಯ ಶ್ರೀನಿವಾಸ್ ಮೋತ್ಕರ್ ಕೂಡ ಪ್ರಚೋದನೆ ಕೊಟ್ರ. ವಾಲ್ಮೀಕಿ ಕಾರ್ಯಕ್ರಮ ಇತ್ತಲ್ವಾ, 3ನೇ ತಾರೀಕಿಗೆ ಬ್ಯಾನರ್ ಅಳವಡಿಕೆ ಆಗಿತ್ತು. ಅದನ್ನು ಕಿತ್ತು ಹಾಕಿದ್ದಕ್ಕೆ ಗಲಾಟೆ ಶುರುವಾಯಿತು. ಜನಾರ್ದನ್ ರೆಡ್ಡಿ ನಿವಾಸದ ಎದುರುಗಡೆ ಕಾಂಗ್ರೆಸ್ನವರು ಹೋರಾಟಕ್ಕೆ ಕೂತರು, ಪ್ರತಿಭಟನೆ ಮಾಡೋದಕ್ಕೆ ಶುರು ಮಾಡಿದ್ರು, ಆಕ್ರೋಶವನ್ನು ಹೊರಹಾಕೋದಕ್ಕೆ ಶುರುವಾಯಿತು. ಪ್ರತಿಭಟನಾಕಾರರಿಗೆ ಸೋಮಶೇಖರ್ ರೆಡ್ಡಿಯನ್ನು ಪ್ರಚೋದನೆ ಕೊಟ್ಟಿದ್ದಾರೆ. ಪಾಲಿಕೆಯ ಸದಸ್ಯ ಶ್ರೀನಿವಾಸ್ ಮೋತ್ಕರ್ ಕೂಡ ಪ್ರಚೋದನೆ ಕೊಟ್ರ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ವಾಲ್ಮೀಕಿ ಕಾರ್ಯಕ್ರಮದ ಬ್ಯಾನರ್ ತೆರವಿಗೆ ಖಂಡನೆ ವ್ಯಕ್ತವಾಯಿತು, ಪ್ರತಿಭಟನೆ ಆಯಿತು. ಇದೀಗ ಸೋಮಶೇಖರ್ ರೆಡ್ಡಿ ಪ್ರಚೋದನೆ ಕೊಟ್ರ ಅಂತ. ಸೋಮಶೇಖರ್ ರೆಡ್ಡಿ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಜನಸ್ತೋಮ ಸೇರಿದೆ, ಗಲಾಟೆ ಆಗ್ತಾ ಇದೆ, ಖಾಸಗಿ ಗನ್ಮ್ಯಾನ್ಗಳಿದ್ದಾರೆ, ಕಾರ್ಯಕರ್ತರಿದ್ದಾರೆ. ಸೋಮಶೇಖರ್ ರೆಡ್ಡಿ ಇರೋದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಅವರು ಈ ಘಟನೆಗೆ ಪ್ರಚೋದನೆ ಕೊಟ್ರ ಅಂತ ಮೊದಲೇ ಉದ್ವಿಗ್ನ. ಬ್ಯಾನರನ್ನು ಕಿತ್ತು ಹಾಕಿದ್ದಕ್ಕೆ ಪ್ರತಿಭಟನೆ ಮಾಡ್ತಿದ್ದಾರೆ. ಮೊದಲೇ ರಾಜಕೀಯವಾಗಿ ಅವರಿಗೂ ಆಗಿ ಬರೋದಿಲ್ಲ, ವೈಷಮ್ಯ ಇದೆ. ಕಳೆದ ಅನೇಕ ವರ್ಷಗಳಿಂದಲೂ ಕೂಡ ಈ ಕಿತ್ತಾಟ ಬೇರೆ ಬೇರೆ ಕಾರಣಗಳಿಗೆ ಆಗ್ತಾ ಇತ್ತು. ಇದೊಂದು ಘಟನೆ ಸಾಕ್ಷಿ ಆಗ್ತಾ ಇತ್ತು. ಈ ಘಟನೆ ಒಂದು ನೆಪಕ್ಕೆ ಬೇಕಾಗ್ತಿತ್ತು, ನೆಪ ಅಷ್ಟೇ. ಬ್ಯಾನರ್ ಕಿತ್ತು ಹಾಕಿರೋದು ಒಂದು ನೆಪ ಆಗೋಕ್ಕೆ ಶುರುವಾಗಿಬಿಡ್ತು. ರಾಜಕೀಯ ಈ ಬೆಳವಣಿಗೆಗಳು, ಗಲಾಟೆಗಳು, ಮಾತಿನ ಚಕಮಕಿಗಳು ಎಲ್ಲವೂ ಕೂಡ ಶುರುವಾಗ್ಬಿಡ್ತು. ಸಹಜವಾಗಿ ಅಲ್ಲಿದ್ದವರು ಕಾರ ಎರಚಿದ್ರು, ಸಹಜ ಅಲ್ಲ ಅದು, ಕಾರವನ್ನು ಎರಚಿದ್ರು. ಈಗ ನಾರಾ ಭರತ್ ರೆಡ್ಡಿ ಅವರು ಕೆಲವೊಂದಿಷ್ಟು ಆಟೋಗಳ ಮುಖಾಂತರ ಬಾಟಲ್ಗಳನ್ನು ತಂದಿದ್ರು, ಬೇರೆ ಬೇರೆ ದೊಣ್ಣೆಗಳನ್ನು ತಂದಿದ್ರು ಅಂತ ಇವರೊಂದು ವಿಡಿಯೋ ಬಿಡುಗಡೆ ಮಾಡಿದ್ದಾರೆ. ಯಾರು? ಜನಾರ್ದನ್ ರೆಡ್ಡಿ ಕಡೆಯವರು. ನೋಡಿ, ಅವರು ಇದೊಂದು ಪೂರ್ವ ನಿಯೋಜಿತ ಕೃತ್ಯ, ಗಲಾಟೆ ಮಾಡಬೇಕು ಅಂತಲೇ ನಮ್ಮ ಮನೆ ಎದುರುಗಡೆ ಬಂದಿದ್ರು ಅಂತ.
ನಿನ್ನೆ ನಾರಾ ಭರತ್ ರೆಡ್ಡಿ ಅವರ ಕಡೆಯವರು ಒಂದು ವಿಡಿಯೋ ಬಿಡುಗಡೆ ಮಾಡಿದ್ದಾರೆ ನೋಡಿ. ಜನಾರ್ದನ್ ರೆಡ್ಡಿ ಅವರ ನಿವಾಸದಲ್ಲಿ ಏನು ಕಟ್ಟಿಗೆಗಳನ್ನು ಸಂಗ್ರಹ ಮಾಡಲಾಗಿತ್ತು, ಗಲಾಟೆ ಮಾಡೋದಕ್ಕೆ ಪೂರ್ವ ನಿಯೋಜಿತ ಕೃತ್ಯವನ್ನು ಮಾಡಿಕೊಳ್ಳಲಾಗಿತ್ತು ಅಂತ ಅವರ ಆರೋಪ. ಇವೆಲ್ಲದರ ನಡುವೆ ಈ ದೃಶ್ಯಗಳು ಇದೀಗ ವೈರಲ್ ಆಗ್ತಿದೆ. ಜನವರಿ 1ನೇ ತಾರೀಕಿಗೆ ಬಳ್ಳಾರಿಯಲ್ಲಿ ವಾಲ್ಮೀಕಿ ಬ್ಯಾನರ್ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಬ್ಯಾನರ್ ತೆರವುಗೊಳಿಸಿದ ದೃಶ್ಯಗಳು ರಿಲೀಸ್ ಆಗಿದೆ. ರೆಡ್ಡಿ ಸಹಾಯಕ ಸೂರಿಯಿಂದ ಬ್ಯಾನರ್ ಅನ್ನು ತೆರವುಗೊಳಿಸಲಾಗಿದೆ. ಜನಾರ್ದನ್ ರೆಡ್ಡಿ ಸಹಾಯಕ ಸೂರಿ ವಿಡಿಯೋ ಇದು. 1ನೇ ತಾರೀಕಿಗೆ 3ನೇ ತಾರೀಕಿಗೆ ಕಾರ್ಯಕ್ರಮ, 1ನೇ ತಾರೀಕಿಗೆ ಬ್ಯಾನರ್ ಹಾಕಲಾಗಿತ್ತು. ಆ ಬ್ಯಾನರ್ ಅನ್ನು ತೆರವುಗೊಳಿಸಿದ್ರು. ಅದರ ದೃಶ್ಯಗಳು ಕೂಡ ರಿಲೀಸ್ ಆಗಿದೆ. ಜನಾರ್ದನ್ ರೆಡ್ಡಿ ಸಹಾಯಕ ಸೂರಿ ಅಂತೆ ಆ ವಿಡಿಯೋ ಇದೀಗ ರಿಲೀಸ್ ಆಗಿರೋದು. ಈ ಪ್ರಕರಣದಲ್ಲಿ ಜನಾರ್ದನ್ ರೆಡ್ಡಿ ಅವರ ಸಹಾಯಕ ಸೂರಿ ಆ ವ್ಯಕ್ತಿ ಬ್ಯಾನರ್ಗಳನ್ನು ತೆರವುಗೊಳಿಸಿದ. ಜನಾರ್ದನ್ ರೆಡ್ಡಿ ಅವರ ನಿವಾಸದ ಸುತ್ತಮುತ್ತಲು ಬ್ಯಾನರ್ಗಳನ್ನು ಹಾಕಲಾಗಿತ್ತು. ಆ ಬ್ಯಾನರ್ಗಳನ್ನು ತೆರವುಗೊಳಿಸಿದಂಥ ದೃಶ್ಯದಲ್ಲಿ ಗಮನಿಸ್ತಾ ಇದೆ. ಇದೇ ವ್ಯಕ್ತಿ, ಈ ವ್ಯಕ್ತಿನೇ ಸೂರಿ ಅಂತ, ಜನಾರ್ದನ್ ರೆಡ್ಡಿ ಅವರ ಸಹಾಯಕ ಈತ. ಈ ವ್ಯಕ್ತಿ ಬ್ಯಾನರನ್ನು ತೆರವುಗೊಳಿಸಿದ್ರು ನೋಡಿ. ಬ್ಯಾನರ್ಗಳೆಲ್ಲವೂ ಕೂಡ ನೆಲಕ್ಕೆ ಬಿದ್ದಿದೆ. ಬ್ಯಾನರ್ ಕಟ್ಟಿ ಹೋಗಿದ್ರು. ಬ್ಯಾನರ್ ಕಟ್ಟಿ ಹೋದ ನಂತರ ಅವುಗಳನ್ನು ತೆರವುಗೊಳಿಸಿದ್ರು ಅಂತ ಇದೀಗ ಈ ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ. పేరాడు చెప్పు ఎస్పీ ఎస్పీ చెప్పు కదా అలా పోలీస్ మగం గుర్తాయి మనుషులు మగం గుర్తు పగిలిపోతుంది. ಬಳ್ಳಾರಿಯ ಈ ಪ್ರಕರಣ ದಿನದಿಂದ ದಿನಕ್ಕೆ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ಇದೀಗ ಕಾರದ ಪುಡಿ ಎರಚಿರೋದು, ಬ್ಯಾನರ್ಗಳನ್ನು ಹರಿದು ಕೆಳಗೆ ಹಾಕಿರೋದು ಎಲ್ಲವೂ ಕೂಡ ವೈರಲ್ ಆಗ್ತಾ ಇದೆ. ಬಳ್ಳಾರಿಯ ಈ ಪ್ರಕರಣದ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬಳ್ಳಾರಿ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ವೀರೇಶ್, ಬಳ್ಳಾರಿಯ ಈ ಪ್ರಕರಣದಲ್ಲಿ ಆರೋಪ ಪ್ರತ್ಯಾರೋಪಗಳಾಗ್ತಾ ಇತ್ತು. ಇವರು ಅವರ ಮೇಲೆ, ಅವರು ಇವರ ಮೇಲೆ ಅಂತ ವಿಡಿಯೋಗಳನ್ನು ಕೂಡ ಬಿಡುಗಡೆ ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಇದೀಗ ಕಾರದ ಪುಡಿಯನ್ನು ಎರಚಿರೋದು, ಬ್ಯಾನರ್ಗಳನ್ನು ಕಿತ್ತು ಹಾಕಿರೋದು ಎಲ್ಲವೂ ಕೂಡ ವಿಸಲ್ಗಳು ವೈರಲ್ ಆಗ್ತಾ ಇದೆ. ಏನು ಹೇಳ್ತಾ ಇದೆ ಈ ಪ್ರಕರಣ? ಏನಾಗ್ತಿದೆ ಈಗ ಸದ್ಯ ಬಳ್ಳಾರಿಯಲ್ಲಿ? ಪ್ರವೀಣ್, ಜನವರಿ 1ನೇ ತಾರೀಕು ವಾಲ್ಮೀಕಿ ಪುತ್ಥಳಿ ಅನಾವರಣ ಸಂಬಂಧಪಟ್ಟಂತೆ ಬ್ಯಾನರ್ ವಿಚಾರವಾಗಿ ನಡೆಯತಕ್ಕಂಥ ಗಲಾಟೆ, ಒಬ್ಬ ಕಾರ್ಯಕರ್ತನ ಸಾವು ಅಂತ್ಯ ಕಂಡಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರ ನಡುವೆ ಆರೋಪ ಪ್ರತ್ಯಾರೋಪ ಕೂಡ ಒಂದು ರೀತಿಯಲ್ಲಿ ತೀವ್ರವಾಗಿ ನಡೆದಿರ್ತಕ್ಕಂಥದ್ದು. ಏನು ಮೊನ್ನೆಯಿಂದಲೂ ಕೂಡ ಕಾಂಗ್ರೆಸ್ ನೇತೃತ್ವದಲ್ಲೇ ಇದೊಂದು ಪೂರ್ವ ನಿಯೋಜಿತವಾದ ಕೃತ್ಯ ಅಂತ ಎನ್ನಲಾಗ್ತಾ ಇತ್ತು. ಇದಾದ ನಂತರ ಏನು ಜನಾರ್ದನ್ ರೆಡ್ಡಿ ಕಡೆಯಿಂದ ಸಾಕಷ್ಟು ವಿಡಿಯೋಗಳನ್ನ ಕೂಡ ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿಬಿಡಲಾಗಿತ್ತು. ಅದಕ್ಕೆ ಪ್ರಮುಖ ಸಂಬಂಧಪಟ್ಟಂತೆ ಏನು ನಾರಾ ಭರತ್ ರೆಡ್ಡಿ ಮತ್ತು ಸತೀಶ್ ರೆಡ್ಡಿ ಇಬ್ಬರು ಪ್ರೈವೇಟ್ ಗನ್ಮನ್ಗಳಿಂದ ಏನು ಬುಲೆಟ್ ಆಡಿಸ್ತಕ್ಕಂಥದ್ದು, ಅದರ ಜೊತೆಗೆ ಆಟೋದಲ್ಲಿ ಬಂದಿರತಕ್ಕಂಥ ಕಲ್ಲುಗಳು ಮತ್ತು ಪೆಟ್ರೋಲ್ ಬಾಂಬ್ಗಳನ್ನ ಕೂಡ ಕೆಲವೊಂದಿಷ್ಟು ವಿಡಿಯೋಗಳನ್ನ ಜನಾರ್ದನ್ ರೆಡ್ಡಿ ಅವರು ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿಬಿಟ್ಟಿರ್ತಕ್ಕಂಥದ್ದು. ಅದಾದ ನಂತರ ಅವರಿಗೆ ಟಕ್ಕರ್ ಕೊಡುವ ನಿಟ್ಟಿನಲ್ಲಿ ಶಾಸಕ ಭರತ್ ರೆಡ್ಡಿ ಅವರ ಕೂಡ ಕೆಲವೊಂದಷ್ಟು ವಿಡಿಯೋಗಳನ್ನ ಕೂಡ ನಿನ್ನೆಯಿಂದ ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿಬಿಡ್ತಕ್ಕಂಥ, ಅದರಲ್ಲಿ ಪ್ರಮುಖವಾಗಿ ಸುಮಾರು 100ರಿಂದ 200 ಇರ್ತಕ್ಕಂಥ ಕಟ್ಟಿಗೆ ದೊಣ್ಣೆಗಳನ್ನ ಶಾಸಕ ಜನಾರ್ದನ್ ರೆಡ್ಡಿ ನಿವಾಸದಲ್ಲಿ ಕಂಡು ಬಂದಿರ್ತಕ್ಕಂಥ ವಿಡಿಯೋ ಕೂಡ ಪ್ರಾಥಮಿಕವಾಗಿ ಒಂದು ವಿಡಿಯೋ ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಅದಾದ ನಂತರ ಏನು ಬಳ್ಳಾರಿ ಮಹಾನಗರ ಪಾಲಿಕೆಯಲ್ಲಿ ಇರ್ತಕ್ಕಂಥ ಒಬ್ಬ ಕಾರ್ಯಕರ್ತ ವಿಷ್ಣು ಬೋಯಪಾಟೆ ಅವರಿಗೆ ಕಾರದ ಪುಡಿಯನ್ನ ಎರಚಿರ್ತಕ್ಕಂಥದ್ದು. ಅವರು ಕೂಡ ಕಾರದ ಪುಡಿ ಕಣ್ಣಿಗೆ ಎರಚಿದ್ದು, ವಿಲವಿಲ ಒದ್ದಾಡಿ ತದನಂತರ ನೀರಿನಲ್ಲಿ ತೊಳೆದುಕೊಂತಿರತಕ್ಕಂಥ ಒಂದು ದೃಶ್ಯವನ್ನ ಕೂಡ ನಿನ್ನೆ ದಿನ ರಿಲೀಸ್ ಮಾಡಿರ್ತಕ್ಕಂಥದ್ದು. ತದನಂತರ ಏನು ಬಿಜೆಪಿ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರು ಅವರು ಕೂಡ ಕೈಯಲ್ಲಿ ದೊಣ್ಣೆಯನ್ನ ಹಿಡಿದು ರೋಡಿನಲ್ಲಿ ಅಂದ್ರೆ ರಸ್ತೆಯ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡ್ತಕ್ಕಂಥ ಕೆಲವು ದೃಶ್ಯಗಳು ಸೇರಿದಂತೆ, ಅದಾದ ನಂತರ ಏನು ಅದಕ್ಕಿಂತ ಮುಂಚಿತವಾಗಿ ಅಂದ್ರೆ
ಜನವರಿ 1ರಂದು ಸಾಯಂಕಾಲ 4:30 ಸಮಯದಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ಮನೆಯ ಮುಂದೆ ಬ್ಯಾನರ್ಗಳನ್ನ ಏನು ಈ ಜನಾರ್ದನ್ ರೆಡ್ಡಿ ಆಪ್ತ ಇರ್ತಕ್ಕಂಥ ಸೂರಿ ಎನ್ನುವವರು ಅಲ್ಲಿ ಉಣಿರ್ತಕ್ಕಂಥ 2 ಬ್ಯಾನರ್ಗಳನ್ನ ಕಿತ್ತು ಹಾಕ್ತಾರೆ. ಇದನ್ನ ಪ್ರಶ್ನೆ ಮಾಡಿದ ವಾಲ್ಮೀಕಿ ಸಮಾಜದ ಹಿರಿಯ ಮುಖಂಡ ಲೋಕೇಶ್ ಅವರು ಅದನ್ನ ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರು ನನಗೆ ಕರೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅಂತಕ್ಕಂಥ ಲೋಕೇಶ್ ಅವರು ಕೂಡ ಒಂದು ಆರೋಪ ಮಾಡಿರ್ತಕ್ಕಂಥದ್ದು. ತಕ್ಷಣವೇ ಮಾಹಿತಿ ತಿಳಿದ ಲೋಕೇಶ್ ಕೂಡ ಒಂದ್ ರೀತಿಯಲ್ಲಿ ಏನು ಶಾಸಕ ನಾರಾ ಭರತ್ ರೆಡ್ಡಿ ಅವರ ಆಪ್ತ ಸತೀಶ್ ರೆಡ್ಡಿಗೆ ಮಾಹಿತಿ ನೀಡ್ತಾರೆ. ಸತೀಶ್ ರೆಡ್ಡಿ ಕೂಡಲೇ ಸ್ಥಳಕ್ಕೆ ಧಾವಿಸಿ ಬ್ಯಾನರ್ ಕಿತ್ತಿರುವುದನ್ನ ಪ್ರಶ್ನೆ ಮಾಡ್ತಾರೆ. ಈ ಬ್ಯಾನರ್ ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಏಕಾಏಕಿ ಕಾಂಗ್ರೆಸ್ ಮತ್ತು ಬಿಜೆಪಿ ಶಾಸಕರು ಮತ್ತು ಹಾಲಿ ಶಾಸಕರ ನಡುವೆ ಬೆಂಬಲಿಗರು ಕೂಡ ಅಲ್ಲಿ ಸಡನ್ ಆಗಿ ಎಲ್ಲರೂ ಕೂಡ ಒಂದ್ ರೀತಿಯಲ್ಲಿ ಜಮಾಯಿಸ್ತಾರೆ. ಅದಾದ ನಂತರ ಸ್ಥಳಕ್ಕೆ ಸೋಮಶೇಖರ್ ರೆಡ್ಡಿ ಕೂಡ ಆಗಮಿಸ್ತಾರೆ, ಜೊತೆಗೆ ಶ್ರೀರಾಮುಲು ಕೂಡ ಆಗಮಿಸ್ತಾರೆ. ಅವಾಗ ಪರಿಸ್ಥಿತಿ ಇನ್ನಷ್ಟು ಉದ್ವಿಗ್ನಗೊಳ್ಳುತ್ತದೆ. ಅದೇ ಸಂದರ್ಭದಲ್ಲಿ ಕೂಡ ಕೆಲವೊಂದಷ್ಟು ವಿಡಿಯೋಗಳನ್ನ ಕೂಡ ಭರತ್ ರೆಡ್ಡಿ ಅವರು ಈಗಾಗಲೇ ನೀಡಿರ್ತಕ್ಕಂಥದ್ದು. ಅಂದ್ರೆ ಸೋಮಶೇಖರ್ ರೆಡ್ಡಿ ಅವರು ಈ ಗಲಭೆಗೆ ಪ್ರಚೋದನೆ ನೀಡತಕ್ಕಂತ ಸುಮಾರು 5 ನಿಮಿಷ ಇರ್ತಕ್ಕಂಥ ಒಂದು ವಿಡಿಯೋವನ್ನ ಕೂಡ ರಿಲೀಸ್ ಮಾಡಿ ಇದಕ್ಕೆಲ್ಲ ಬಿಜೆಪಿಗರೇ ಕುಮ್ಮಕ್ಕು ನೀಡಿರ್ತಕ್ಕಂಥ ಒಂದು ಆರೋಪವನ್ನ ಸದ್ಯ ಮಾಡಿರ್ತಕ್ಕಂಥದ್ದು. ಪ್ರವೀಣ್. ಓಕೆ ವೀರೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.